ಕಿಡ್ನಿ ಆ್ಯಕ್ಟ್ಸ್ ಲೈಕ್ ಅ ಫಿಲ್ಟರ್ ಇನ್ ದ ಬಾಡಿ. ಫಿಲ್ಟರ್ ಕೆಟ್ಟೋದ್ರೆ ಅದಕ್ಕೆ ನಾವು ಕಿಡ್ನಿ ವೈಫಲ್ಯ ಅಂತ ಹೇಳ್ತೀವಿ. ಕಿಡ್ನಿ ಫೇಲಿಯರ್ ಆಗುವಂಥದ್ದು ಯಾವ್ದಾದ್ರು ಏಜ್ ಇದೆಯಾ ಸರ್? ಕೆಲವು ಮಕ್ಕಳಿಗೆ ಕೂಡ ಆಗ್ತದೆ. ಕಿಡ್ನಿ ಫೇಲಿಯರ್ ಆದರೆ ಒಂದು ಡಯಾಲಿಸಿಸ್ ಮಾಡ್ಬೋದು, ಇಲ್ಲರೆ ರೀನಲ್ ಟ್ರಾನ್ಸ್ಪ್ಲಾಂಟ್. ಅದು ಸ್ವಲ್ಪ ಪೇನ್ಫುಲ್ ಪ್ರೊಸೀಜರು ಇರ್ಬೋದು. ಎವ್ರಿ ಟೈಮ್ ಅವ್ರು ಬರುವಾಗ ಅವ್ರಿಗೆ ಪ್ರಿಕ್ ಮಾಡಬೇಕು, ಬ್ಲಡ್ ಹೋಗ್ತದೆ, ಬ್ಲಡ್ ರಿಪ್ಲೇಸ್ಮೆಂಟ್ ಮಾಡಬೇಕು, ಟ್ಯಾಬ್ಲೆಟ್ ತಗೊಳ್ಬೇಕು, ಸೊ ಇಂಜೆಕ್ಷನ್ಸ್ ತಗೊಳ್ಬೇಕು, ಇದೆಲ್ಲ ಇದೆ. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ನಮಗೆ ಯಾರಾದ್ರೊಬ್ರು ಡೋನರ್ ಬೇಕು. ನಮ್ಮ ದೇಶದ ಕಾನೂನಿನ ಪ್ರಕಾರ ಈಗ ಫಸ್ಟ್ ಡಿಗ್ರಿ ರಿಲೇಷನ್ಶಿಪ್ನವರು ಮಾತ್ರ ಡೊನೇಷನ್ ಮಾಡಬಹುದು ಅಂತ ಒಂದು ರೂಲ್ಸ್ ಇದೆ. ಪರ್ಸನ್ ಒಂದು ಕಿಡ್ನಿ ಕೊಟ್ಟ ಅಂತ ಆದರೆ ಒಂದು ಕಿಡ್ನಿಯಲ್ಲಿ ಅವನಿಗೆ ನಾರ್ಮಲ್ ಇರ್ಬೋದಾ? ಒಂದು ಕಿಡ್ನಿಯಿಂದ ಅವರ ಜೀವನ ಪರ್ಯಂತ ಏನೂ ತೊಂದರೆ ಆಗೋದಿಲ್ಲ. ಕಿಡ್ನಿ ಫೇಲಿಯರ್ ಆಗಿರುವಂಥ ಪೇಷಂಟ್ ಅವ್ರಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗುತ್ತೆ, ಮತ್ತೆ ಅವ್ರಿಗೆ ನಾರ್ಮಲ್ ಲೈಫ್ ಸ್ಟೈಲ್ ಲೀಡ್ ಮಾಡ್ಬೋದಾ ಸರ್? ಯಾವುದೇ ಅಂಗಾಂಗವನ್ನು ಬೇರೆ ವ್ಯಕ್ತಿಯಿಂದ ತಂದು ಇನ್ನೊಂದು ವ್ಯಕ್ತಿಗೆ ಹಾಕಿದರೆ ಕೂಡ ಬಾಡಿ ರಿಜೆಕ್ಟ್ ಮಾಡ್ತದೆ, ಅವರಿಗೆ ಬೇಗ ಇನ್ಫೆಕ್ಷನ್ ಎಲ್ಲ ಆಗುವ ಸಾಧ್ಯತೆ ಇದೆ. ಇವಾಗ ಹೊಸದಾದಂಥ ಆವಿಷ್ಕಾರ ಬಂದಿದೆ, ರೋಬೋಟಿಕ್ ಸರ್ಜರಿ ಅಂತ. ರೋಬೋಟ್ ಸರ್ಜರಿ ಮಾಡೋದಿಲ್ಲ, ರೋಬೋಟದ ಅಸಿಸ್ಟೆಂಟಲ್ಲಿ ನಾವು ಮಾಡೋದು. ಅಸಿಸ್ಟೆನ್ಸ್ ಅದು ಖಾಲಿ ನಾವು ಮಾಡೋ ಯಾವುದು ಕಮಾಂಡ್ ಕೊಡ್ತೇವೆ ಅದನ್ನು ಮಾತ್ರ ಅದು ಮಾಡ್ತದೆ, ಅದರಷ್ಟಕ್ಕೆ ಅದು ಮಾಡುವ ಪ್ರಶ್ನೆಯೇ ಇಲ್ಲ. ಆಸ್ಪತ್ರೆಗೆ ಬಂದು ಕಿಡ್ನಿ ಕೊಟ್ಟರೆ ಹಣ ಕೊಡ್ತಾರೆ ಅಂತ ಹೇಳ್ತಾರೆ. ದುಡ್ಡಿಗೋಸ್ಕರ ಅಂಗಾಂಗ ದಾನ ಮಾಡೋದು ಅಪರಾಧ, ಯಾವುದೇ ಆಸ್ಪತ್ರೆ ಮಾಡೋದು ಇಲ್ಲ. ಹಾಯ್ ಹಲೋ ನಮಸ್ತೆ. ಇವತ್ತು ನಾನು AJ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ ಇದರ ಆರೋಗ್ಯದ ಮಾಹಿತಿ ಕೊಡಲಿಕ್ಕೆ ಇನ್ನೊಬ್ಬರು ವೈದ್ಯರ ಜೊತೆ ಇದ್ದೀನಿ. ಇವತ್ತಿನ ವೈದ್ಯರು AJ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ನ ಯೂರೋಲಾಜಿಸ್ಟ್ ಆಗಿರುವಂತಹ ಡಾಕ್ಟರ್ ಪ್ರಶಾಂತ್ ಮಾರ್ಲಾ ಸರ್, ಕನ್ಸಲ್ಟೆಂಟ್ ಯೂರೋಲಾಜಿಸ್ಟ್, ಹಾಗೇನೆ ಸರ್ಟಿಫೈಡ್ ರೋಬೋಟಿಕ್ ಸರ್ಜನ್ ಆ್ಯಂಡ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್. ಸರ್, ನಿಮ್ಮನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಇವತ್ತಿನ ಸಂಚಿಕೆ ಏನಂದರೆ ಕಿಡ್ನಿಯ ಬಗ್ಗೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಬಗ್ಗೆ, ಹಾಗೆಯೇ ಕಿಡ್ನಿ ಫೇಲಿಯರ್ ಬಗ್ಗೆ ಮಾತಾಡ್ಲಿಕ್ಕೆ ನಾವು ಬಂದಿದ್ದೀವಿ. ಸರ್, ಕಿಡ್ನಿ ಫೇಲಿಯರ್ ಅಂದರೆ ಏನು? ನಮಗೆ 2 ಕಿಡ್ನಿ ಇದೆ ಎಲ್ಲರಿಗೂ. ಅದು ಕಾರ್ಯ ಮಾಡೋದು ಕಮ್ಮಿ ಮಾಡಿದಾಗ ಅದನ್ನು ನಾವು ಕಿಡ್ನಿ ಫೇಲಿಯರ್ ಅಂತ ಹೇಳ್ತೀವಿ. ಕಿಡ್ನಿ ಆ್ಯಕ್ಟ್ಸ್ ಲೈಕ್ ಅ ಫಿಲ್ಟರ್ ಇನ್ ದ ಬಾಡಿ. ನಮಗೆ ಬೇಡವಾದ ವಸ್ತುಗಳನ್ನು ಅದು ನಮ್ಮ ಬಾಡಿಯಿಂದ ಹೊರಗೆ ಹಾಕಿ ಯೂರಿನಿಂದ ಹೊರಗೆ ಹಾಕ್ತದೆ. ಹಾಗೆ ಈ ಫಿಲ್ಟರ್ ಕೆಲಸ ಮಾಡೋದು ಏನಾದರೂ ಫಿಲ್ಟ್ರೇಷನ್ ಕೆಲಸ ಮಾಡೋದು ಕಡಿಮೆ ಆದರೆ ಅಥವಾ ಕೆಲಸ ಮಾಡೋದು ಅದು ಕೆಟ್ಟೋದ್ರೆ, ಫಿಲ್ಟರ್ ಕೆಟ್ಟೋದ್ರೆ ಅದಕ್ಕೆ ನಾವು ಕಿಡ್ನಿ ವೈಫಲ್ಯ ಅಂತ ಹೇಳ್ತೀವಿ. ಸರ್, ಇದು ಕಿಡ್ನಿ ಫೇಲಿಯರ್ ಆಗುವಂಥದ್ದು ಯಾವ ರೀಸನ್ನಿಂದ? ಹೆಚ್ಚಾಗಿ ಕಿಡ್ನಿ ಫೇಲ್ಯೂರ್ ಆಗೋದು ಡಯಾಬಿಟಿಸ್ ಇದ್ದವರಿಗೆ, ಅನ್ಕಂಟ್ರೋಲ್ ಡಯಾಬಿಟಿಸ್, ಅಥವಾ ಕೆಲವರಿಗೆ BP ಕಾಯಿಲೆಯಿಂದ ಇರ್ತದೆ, ಅಥವಾ ಇನ್ನೂ ಕೆಲವರಿಗೆ ಹುಟ್ಟಿನಿಂದ ಬಂದ ಕೆಲವು ತೊಂದರೆಗಳಿರ್ತವೆ. ಆ ಹುಟ್ಟಿನಿಂದ ಬಂದ ತೊಂದರೆಗಳನ್ನು ಅವರು ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡದೇ ಇದ್ದರೆ ಕೂಡ ಅದರಿಂದ ಕೂಡ ಆಗ್ತದೆ. ಹಾಗೆಯೇ ಕೆಲವರಿಗೆ ಇನ್ಫೆಕ್ಷನ್ಸ್, ರಿಪೀಟೆಡ್ ಇನ್ಫೆಕ್ಷನ್ ಆಗೋದು, ರಿಪೀಟೆಡ್ ಸ್ಟೋನ್ ಫಾರ್ಮೇಷನ್ ಆಗೋದು, ಅಂಥವರಿಂದ ಕೂಡ ಆ ಥರ ಆದರೂ ಕೂಡ ಕಿಡ್ನಿ ಫೇಲ್ ಆಗುವ ಸಾಧ್ಯತೆ ಇದೆ. ಕೆಲವೊಂದು ಸಂದರ್ಭದಲ್ಲಿ ನಮಗೆ ಕಾರಣವೇ ಗೊತ್ತಿರೋದಿಲ್ಲ ಯಾಕೆ ಕಿಡ್ನಿ ಫೇಲ್ ಆಗ್ತದೆ ಅಂತ. ಹಾಗೆ ಕೂಡ ಆಗಿರ್ತದೆ. ಬೇರೆ ಯಾವುದೋ ಕಾರಣಕ್ಕೆ ಆಸ್ಪತ್ರೆಗೆ ಬಂದಿರ್ತಾರೆ, ಅವ್ರನ್ನ ನಾವು ಟೆಸ್ಟ್ ಮಾಡ್ತಾ ನಮಗೆ ಗೊತ್ತಾಗ್ತದೆ ಅವ್ರದ್ದು ಕಿಡ್ನಿ ಕೆಲಸ ಮಾಡೋದಿಲ್ಲ ಅಂಥೇಳಿ. ಸೊ ಹಾಗಾಗಿ ಮೇಯ್ನ್ ಕಾರಣ ನಾವು ಹೇಳೋದು, ಈ ಡಯಾಬಿಟಿಸ್ ಇರೋರು ಯಾವಾಗಲೂ ಡಯಾಬಿಟಿಸ್ ಮತ್ತು ಅವರ BP ಕಂಟ್ರೋಲ್ ಇಟ್ಕೊಳ್ಬೇಕು. ಇಲ್ಲದಿದ್ದರೆ ಅದು ಕಿಡ್ನಿಗೆ ಪೆಟ್ಟಾಗುವ ಸಾಧ್ಯತೆ ಇದೆ ಅಂತ ನಾವು ಹೇಳ್ತೀವಿ. ಈ ಡಯಾಬಿಟಿಕ್ ಮತ್ತು ಈ BP ಇದ್ದವರು ಕೇರ್ಲೆಸ್ ಮಾಡಿದ್ರು ಅಂತಲೇ ತಿಳ್ಕೊಳ್ಳಿ ಸರ್. ಕಿಡ್ನಿ ಈಗ ಫೇಲಿಯರ್ ಆಯಿತು, ಆವಾಗ ಟ್ರಾನ್ಸ್ಪ್ಲಾಂಟೇ ಅದಕ್ಕೆ ಮೂಲವಾದ ಕಾರಣನ, ಅಲ್ಲ ಬೇರೆ ಏನಾದರೂ ಇದೆಯಾ ಸರ್? ಈ ಕಿಡ್ನಿ ಕಂಪ್ಲೀಟ್ ಫೇಲ್ ಆಗಿದೆ ಅಂತ ಹೇಳಿ ಕೆಲವರು ಹೆಚ್ಚಿನವ್ರು ಬಂದು ಕೇಳ್ತಾರೆ, ಅದು ಎಷ್ಟು % ಫೇಲ್ ಆಗಿದೆ ಕಿಡ್ನಿ, ಅದು 2 ಕಿಡ್ನಿ ಫೇಲ್ ಆಗಿದೆಯಾ ಅಂತ ಕೇಳೋದೊಂದು ಕ್ವಶನ್ ಇದೆ ಕಾಮನ್ ಆಗಿ. ಕಿಡ್ನಿ ಫೇಲ್ಯೂರ್ ಅಂತ ಹೇಳಿದರೆ ಅವರು ಇದ್ದ 2 ಕಿಡ್ನಿನೂ ಫೇಲ್ ಆಗಿದೆ ಅಂತೇಳಿ ಲೆಕ್ಕ. ಅದರಲ್ಲಿ 2 ಟೈಪ್ ಇದೆ. ಒಂದು ಎಕ್ಯೂಟ್ ಕಿಡ್ನಿ ಫೇಲ್ಯೂರ್ ಅಂತ ಹೇಳ್ತೀವಿ, ಅಥವಾ ಕ್ರಾನಿಕ್ ಕಿಡ್ನಿ ಫೇಲ್ಯೂರ್ ಅಂತ ಹೇಳ್ತೀವಿ. ಎಕ್ಯೂಟ್ ಅಂತ ಹೇಳಿದರೆ ಯಾವುದೋ ಪರಿಸ್ಥಿತಿಯಲ್ಲಿ ಅವರು ಬೇರೆ ಬೇರೆ ಕಾರಣದಿಂದ ಅವರಿಗೆ 2 ಕಿಡ್ನಿ ಕೂಡ ಕೆಲಸ ಮಾಡೋದು ತಾತ್ಕಾಲಿಕವಾಗಿ ಅದು ಕೆಲಸ ಮಾಡುವ ಪ್ರಮಾಣ ಕಡಿಮೆ ಆಗ್ತದೆ. ಮತ್ತು ಅದು ಆಫ್ಟರ್ ಸಮ್ ಟೈಮ್ ಅದರ ಕಾಸ್ ಟ್ರೀಟ್ ಮಾಡಿದ ಮೇಲೆ ಅದು ಸರಿಯಾಗ್ತಾ ಬರ್ತದೆ. ಸೊ ಅದಕ್ಕೆ ಎಕ್ಯೂಟ್ ಕಿಡ್ನಿ ಇಂಜುರಿ ಅಂತ ಹೇಳ್ತೀವಿ. ಆ ಸಂದರ್ಭದಲ್ಲಿ ಅವರಿಗೆ ಡಯಾಲಿಸಿಸ್ ಬೇಕಿದ್ದರೂ ಕೂಡ 1-2 ಬಾರಿ ಡಯಾಲಿಸಿಸ್ ಮಾಡಿದರೆ ಆಮೇಲೆ ಸರಿ ಆಗ್ತಾರೆ.
ಆದರೆ ಕ್ರಾನಿಕ್ ಕಿಡ್ನಿ ಫೇಲ್ಯೂರ್ ಅಂತ ಹೇಳ್ತೀವಿ, ಅದು ಯಾರು ಅವ್ರದ್ದು ಕ್ರಿಯಾಟಿನಿನ್ ಅಂತ ಹೇಳಿದ್ರೆ ನಾವು ಕಿಡ್ನಿ ಫೇಲ್ಯೂರದ್ದು ಮೆಷರ್ ಮಾಡುವಂಥ ಕಿಡ್ನಿ ಫಂಕ್ಷನ್ ಮೆಷರ್ ಮಾಡುವ ಒಂದು ಅಂಶ ಇದೆ ಬ್ಲಡ್ಡಲ್ಲಿ. ಆ ಕ್ರಿಯಾಟಿನಿನ್ ಜಾಸ್ತಿಯಾಗಿ ಹೋಗಿದ್ದು ಅದು ಓವರ್ ಅ ಪೀರಿಯಡ್ ಆಫ್ 3 to 6 months ಅದು ಜಾಸ್ತಿನೇ ಆಗಿದೆ, ಕಡಿಮೆ ಬರೋದಿಲ್ಲ ಅಂತ ಹೇಳಿದಾಗ ಅವರು ವಿ ಬ್ರ್ಯಾಂಡ್ ದಮ್ ಆ್ಯಸ್ ಕ್ರಾನಿಕ್ ರಿನಲ್ ಫೇಲ್ಯೂರ್ ಅಂತ ಹೇಳ್ತೀವಿ. ಸೊ ಈ ಕ್ರಾನಿಕ್ ರಿನಲ್ ಫೇಲ್ಯೂರ್ ಆದವರಿಗೆ ಇರೋದು ಎರಡೇ ರಸ್ತೆ. ಒಂದು, ಅವರು ಡಯಾಲಿಸಿಸ್ ಮಾಡ್ತಾ ಇರಬೇಕು ಅಥವಾ ಅವರಿಗೆ ರೀನಲ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕು. ಡಯಾಲಿಸಿಸಲ್ಲಿ ಕೂಡ 2 ಟೈಪ್ ಇದೆ ಡಯಾಲಿಸಿಸ್. ಒಂದು ಹಿಮೋಡಯಾಲಿಸಿಸ್ ಅಂತ ಹೇಳ್ತೀವಿ, ಅದು ಆಸ್ಪತ್ರೆಗೆ ಬಂದು ನಾವು ಕಿಡ್ನಿ ಮಾಡುವ ಕೆಲಸವನ್ನು ಡಯಾಲಿಸಿಸ್ ಮೆಷಿನ್ ಮಾಡ್ತದೆ, ಫಿಲ್ಟ್ರೇಷನ್ ಎಲ್ಲ ಮಾಡೋದು. ನಮ್ಮ ಪೇಷಂಟಿನ ಬಾಡಿಯಿಂದ ಬ್ಲಡ್ಡನ್ನು ನಾವು ಮೆಷಿನ್ಗೆ ಕಳಿಸಿ ಅಲ್ಲಿ ಫಿಲ್ಟ್ರೇಷನ್ ಮಾಡಿ ಪ್ಯೂರ್ ಬ್ಲಡ್ಡನ್ನು ಮತ್ತೆ ಪೇಷಂಟಿಗೆ ಹಾಕುವಂಥದ್ದು. ಈ ಪ್ರಾಸೆಸ್ ನಾರ್ಮಲ್ ಆಗಿ ಬಂದು 4 hours ನಡೀತದೆ. ಆಮೇಲಿಂದ ಅವರು ಹೋಗಿಬಿಟ್ಟು ವಾರಕ್ಕೆ 3 ಸಲ ಬರಬೇಕಾಗಿ ಬರ್ತದೆ ಆಸ್ಪತ್ರೆಗೆ. ಇದು ನಾರ್ಮಲ್ ಆಗಿ ಹೆಚ್ಚಿನವರು ಮಾಡಿಕೊಂಡಿರುವ ಒಂದು ಟ್ರೀಟ್ಮೆಂಟ್. ಇದು ಬಿಟ್ಟು ಡಯಾಲಿಸಲ್ಲಿ ಇನ್ನೊಂದು ಟೈಪ್ ಅಂತ ಹೇಳಿದ್ರೆ ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ. ಅದು ನಮ್ಮ ಹೊಟ್ಟೆಯೊಳಗೆ ನಾವೊಂದು ಸಣ್ಣ ಟ್ಯೂಬನ್ನು ಬಿಡ್ತೇವೆ ಆಪ್ರೇಷನ್ ಮಾಡಿ. ಆ ಟ್ಯೂಬ್ ಒಳಗೆ ನಾವು IV ಫ್ಲೂಯಿಡ್ ಥರ ಒಂದು ಫ್ಲೂಯಿಡ್ ಇದೆ, ಅದನ್ನು ಫ್ಲೂಯಿಡನ್ನು ಅವರು ಕನೆಕ್ಟ್ ಮಾಡಿ ಅದನ್ನು ಒಳಗೆ ಬಿಟ್ಟು ಸ್ವಲ್ಪ ಹೊತ್ತು ಆಮೇಲೆ ಅದನ್ನು ಬಿಡುವಂಥದ್ದು. ಇದು ಮನೆಯಲ್ಲೇ ಮಾಡಿಕೊಳ್ಳುವಂಥ ಡಯಾಲಿಸಿಸ್. ನಾವು ಮನೆಯವ್ರಿಗೆ ಹೇಳಿಕೊಡ್ತೇವೆ ಹೇಗೆ ಮಾಡೋದು ಅಂತೇಳಿ. ಸೊ ಅದನ್ನು ಮಾಡ್ಬೋದು. ಇದು 2 ಟೈಪ್ ಇದೆ. ಬಟ್ ಇದರಲ್ಲಿ ಪೆರಿಟೋನಿಯಲ್ ಡಯಾಲಿಸಿಸ್ ಎಕ್ಸ್ಪೆನ್ಸಿವ್ ಆಗ್ತದೆ, ಹಾಗೆ ಹೆಚ್ಚಿನವರು ಅದನ್ನು ಪ್ರಿಫರ್ ಮಾಡೋದಿಲ್ಲ. ನಾರ್ಮಲ್ ಆಗಿ ಅಬೌಟ್ 90% to 95% ಜನರು ಎಲ್ಲರೂ ಮಾಡೋದು ಈ ಹಿಮೋಡಯಾಲಿಸಿಸ್ ಅಂತ ಹಾಸ್ಪಿಟ್ಲಿಗೆ ಬಂದು ಡಯಾಲಿಸಿಸ್ ಮಾಡಿಕೊಂಡು ಹೋಗೋದು, ಅದು ಅವರು ಮಾಡಿಕೊಂಡು ಹೋಗುವಂಥದ್ದು. ಮತ್ತು ಬೆಟರ್ ವೇ ನಾವು ಹೇಳೋದು ಇನ್ನೊಂದು ದಾರಿ ಅಂತ ಹೇಳಿರೋದು ರೀನಲ್ ಟ್ರಾನ್ಸ್ಪ್ಲಾಂಟೇಷನ್, ಅವರ ಕಿಡ್ನಿ ಕಸಿ ಮಾಡುವಂಥದ್ದು. ಬೇರೊಬ್ಬರ ಅಂಗವನ್ನು ಕಿಡ್ನಿಯನ್ನು ತೆಗೆದು ಇವರ ಬಾಡಿಗೆ ಹಾಕಿ ಅದು ಕಿಡ್ನಿ ವರ್ಕ್ ಆಗ್ತದೆ. ಅದು ಈ ಕಿಡ್ನಿ ಅವರ ನಾರ್ಮಲಾಗಿ ಕಿಡ್ನಿ ಏನು ಕೆಲಸ ಮಾಡ್ತದೆ ಆ ಕಿಡ್ನಿ ಈ ಹೊಸ ಕಿಡ್ನಿ ಹಾಕಿದ್ದು ಮಾಡ್ತದೆ. ಸೊ ಅದು ನಾವು ಹೇಳೋದು. ಬಟ್ ಇಕನಾಮಿಕ್ ಸೆನ್ಸ್ ನೋಡಲಿಕ್ಕೆ ಹೋದರೆ ಟ್ರಾನ್ಸ್ಪ್ಲಾಂಟೇಷನ್ಗೆ ಒಂದು ಟೈಮಲ್ಲಿ ಅವರು ಸ್ವಲ್ಪ ಜಾಸ್ತಿ ಖರ್ಚು ಮಾಡಬೇಕಾಗಿ ಬರ್ತದೆ. ಆದರೂ ಕೂಡ ಈ ಡಯಾಲಿಸಿಸ್ ಮಾಡಿಕೊಂಡಿರುವಾಗ ಆಗುವ ಖರ್ಚು ವೆಚ್ಚ ಅಂತ ಹೇಳಿದ್ರೆ 3 ಸಲ ಅವರು ವಾರಕ್ಕೆ ಬರಬೇಕು. ಸೊ ತಿಂಗಳಿಗೆ ಅಂತ ಹೇಳಿದ್ರೆ 12 ಟೈಮ್ ಬರಬೇಕಾಗ್ತದೆ. ಪ್ಲಸ್ ಅವರು ಬಂದು ಹೋಗುವ ಖರ್ಚು, ಇಲ್ಲಿ ಅವ್ರ ಜೊತೆ ಇನ್ನೊಬ್ಬರು ಬರಬೇಕು, ಪ್ಲಸ್ ಅವ್ರಿಗೆ ಆ ಲಾಸ್ ಆಫ್ ವರ್ಕ್ ಡೇ, ಆ ವಾರದ 3 ದಿವಸ ಅವ್ರಿಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇದೆಲ್ಲ ಇಕನಾಮಿಕ್ಸ್ ತಗೊಂಡ್ರೆ ಅವರು ಒಂದು 2-3 ವರ್ಷ ಡಯಾಲಿಸಿಸ್ಗೆ ಏನು ಖರ್ಚು ಮಾಡ್ತಾರೆ ಆ ದುಡ್ಡಿನಿಂದ ಅವರು ಟ್ರಾನ್ಸ್ಪ್ಲಾಂಟ್ ಮಾಡ್ಕೋಬೋದು. ಆ್ಯಂಡ್ ದೇ ಕ್ಯಾನ್ ಲೀಡ್ ಅ ಬೆಟರ್ ಲೈಫ್. ಟ್ರಾನ್ಸ್ಪ್ಲಾಂಟ್ ಮಾಡಿಕೊಂಡು ನಿಯರ್ ನಾರ್ಮಲ್ ಲೈಫ್ ಅವ್ರು ಲೀಡ್ ಮಾಡಲಿಕ್ಕೆ ಆಗ್ತದೆ. ಸರ್, ಇವಾಗ ನೀವು ಹೇಳಿದ್ರಿ ಒಂದು ಡಯಾಲಿಸಿಸ್, ಕಿಡ್ನಿ ಫೇಲಿಯರ್ ಆದರೆ ಒಂದು ಡಯಾಲಿಸಿಸ್ ಮಾಡ್ಬೋದು, ಇಲ್ಲರೆ ರೀನಲ್ ಟ್ರಾನ್ಸ್ಪ್ಲಾಂಟ್, ಅದು ಬಿಟ್ಟು ಬೇರೆ ಯಾವುದೇ ದಾರಿ ಇಲ್ಲ. ಓಕೆ. ಬಟ್ ಡಯಾಲಿಸಿಸ್ ಮಾಡೋದು ಮತ್ತು ರೀನಲ್ ಟ್ರಾನ್ಸ್ಪ್ಲಾಂಟ್ ಮಾಡುವಂಥದ್ದು ಒಂದು ಸ್ವಲ್ಪ ಖರ್ಚು ಜಾಸ್ತಿ, ಬಟ್ ಇದು ಸ್ವಲ್ಪ 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 ಅಂತ ಹೇಳ್ಕೊಂಡು ಅಷ್ಟೇ ಬರುತ್ತೆ. ಬಟ್ ಇಟ್ ಈಸ್ ಇದು ಟೈಮ್ ಕನ್ಸಂಪ್ಷನ್ ಆಗುತ್ತೆ, ಅವ್ರ ವರ್ಕ್ ಸ್ಪೇಸ್ ಸ್ವಲ್ಪ ಇದು ಕನ್ಸಂಪ್ಷನ್ ಮಾಡ್ತಾರೆ. ಯಾಕಂದರೆ ಇದು 4 hours ಆಫ್ ಡಯಾಲಿಸಿಸ್ ಎವ್ರಿ ವೀಕ್ 3 times ಮಾಡೋದಂದರೆ ಇಟ್ ಈಸ್ ನಾಟ್ ಸೋ ಈಸಿ. ಆ್ಯಂಡ್ ಅದು ಸ್ವಲ್ಪ ಪೇನ್ಫುಲ್ ಪ್ರೊಸೀಜರು ಇರ್ಬೋದು. ಸ್ವಲ್ಪ ಪೇನ್ಫುಲ್ ಇರ್ತದೆ. ಎವ್ರಿ ಟೈಮ್ ಅವ್ರು ಬರುವಾಗ ಅವ್ರಿಗೆ ಪ್ರಿಕ್ ಮಾಡಬೇಕು, ಬ್ಲಡ್ ಹೋಗ್ತದೆ, ಬ್ಲಡ್ ರಿಪ್ಲೇಸ್ಮೆಂಟ್ ಮಾಡಬೇಕು, ಟ್ಯಾಬ್ಲೆಟ್ ತಗೊಳ್ಬೇಕು, ಸೊ ಇಂಜೆಕ್ಷನ್ಸ್ ತಗೊಳ್ಬೇಕು, ಇದೆಲ್ಲ ಇದೆ. ಸೊ ಇದು ಟ್ರಾನ್ಸ್ಪ್ಲಾಂಟ್ ಅಂದರೆ 1 time ಸೊಲ್ಯೂಷನ್ ಅವರಿಗೆ. ಸೊ ಸರ್, ಇವಾಗ ನಾನು ಸಾಮಾನ್ಯವಾಗಿ ಕೇಳುವಂಥದ್ದು, ಕಿಡ್ನಿ ಫೇಲಿಯರ್ ಆಗುವಂಥದ್ದು ಯಾವುದಾದ್ರು ಏಜ್ ಇದೆಯಾ ಸರ್? ಅಲ್ಲ ಯಾರಿಗೆ ಬೇಕಿದ್ರೂ ಆಗ್ಬೋದಾ? ನಾನು ಈಗಾಗಲೇ ಹೇಳಿದಾಗೆ ಇಟ್ ಕ್ಯಾನ್ ಹ್ಯಾಪನ್ ವಿತ್ ಬೇರೆ ಬೇರೆ ಕಾರಣದಿಂದ ಕಿಡ್ನಿ ಫೇಲ್ಯೂರ್ ಆಗುವ ಸಾಧ್ಯತೆ ಇದೆ. ಕೆಲವು ಮಕ್ಕಳಿಗೆ ಕೂಡ ಆಗ್ತದೆ, ಇಲ್ಲ ಅಂತ ಹೇಳೋದಿಲ್ಲ. ಸೊ ಮಕ್ಕಳಿಗೆ ಯಾಕಾಗ್ತದೆ, ಹುಟ್ಟಿನಿಂದ ಬಂದ ಯಾವುದೇ ತೊಂದರೆ ಇರ್ತದೋ ಅಥವಾ ಆನುವಂಶಿಕವಾಗಿ ಬರುವಂಥದ್ದು ಕೆಲವು ಕಾಯಿಲೆ ಇರ್ತದೆ. ಸೊ ಆ ಕಾಯಿಲೆಯಿಂದ ಕೂಡ ಅವ್ರಿಗೆ ಕಿಡ್ನಿ ಫೇಲಿಯರ್ ಆಗುವ ಸಾಧ್ಯತೆ ಇದೆ. ಹೆಚ್ಚಾಗಿ ಬರೋದು ಅಡಲ್ಟ್ಸಿಗೆ.
ಅಂತ ಹೇಳಿದ್ರೆ ಡಯಾಬಿಟೀಸ್ ಮತ್ತು ಬಿ ಪಿ ಎಲ್ಲ ಹೆಚ್ಚಾಗಿ ಅಡಲ್ಟ್ಸ್ಗೆ ಇರೋದ್ರಿಂದ ಹೆಚ್ಚಿನ ಪರ್ಸೆಂಟೇಜ್ ಜನರು ಅಡಲ್ಟ್ಸ್ ಇರ್ತಾರೆ. ಮಕ್ಕಳಿಗೆ ಬರಬಾರ್ದು ಅಂತ ಏನಿಲ್ಲ, ಇದೆ ಕೆಲವು ಕಾರಣದಿಂದ ಆಗುವ ಕಿಡ್ನಿ ಫೇಲ್ಯೂರ್ ಮಕ್ಕಳಿಗೆ ಆಗುತ್ತೆ. ಮತ್ತು ಸರ್ ಇವಾಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳಿದ್ರಿ. ಸೊ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ನಮಗೆ ಯಾರಾದರೂ ಒಬ್ಬರು ಡೋನರ್ ಬೇಕು. ಸೊ ಅದು ಯಾರು ರ್ಯಾಂಡಮ್ ಆಗಿ ಡೋನರ್ ಕೊಡ್ಬೋದಾ, ಅಲ್ಲ ಫ್ಯಾಮಿಲಿಯಿಂದನೇ ಯಾರಾದರೂ ಕೊಡಬೇಕಂತ ಇದೆಯಾ? ಹಾಗೆ ಅದಕ್ಕೆ ಒಂದು ಬ್ಲಡ್ ಗ್ರೂಪ್ ಕೂಡ ಮ್ಯಾಚ್ ಆಗಬೇಕಂತ ಒಂದು ಕೇಳ್ಪಟ್ಟಿದ್ದೀನಿ. ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಆಗಬೇಕು ಅಂತ ಹೇಳಿದ್ರೆ ಯಾರಾದರೂ ಒಬ್ಬರು ಒಂದು ಕಿಡ್ನಿ ಬೇರೆಯವರು ಕೊಡಲೇಬೇಕು. ಹಾಗಾಗಿ ನಮ್ಮ ದೇಶದ ಕಾನೂನಿನ ಪ್ರಕಾರ ಈಗ ಫಸ್ಟ್ ಡಿಗ್ರಿ ರಿಲೇಷನ್ಶಿಪ್ನವರು ಮಾತ್ರ ಡೊನೇಷನ್ ಮಾಡಬಹುದು ಅಂತ ಒಂದು ರೂಲ್ಸ್ ಇದೆ. ಸೊ ಅದರಿಂದೋಸ್ಕರ ಈ ಫಸ್ಟ್ ಡಿಗ್ರಿ ರಿಲೇಷನ್ಶಿಪ್ ಅಂತ ಹೇಳಿದ್ರೆ ಅವರು ಬ್ರದರ್ಸ್ ಸಿಸ್ಟರ್ಸ್ ಸಿಬ್ಲಿಂಗ್ಸ್ ಅಂತ ಹೇಳ್ತೀವಿ, ಪೇರೆಂಟ್ಸ್ ಕೊಡ್ಬೋದು ಅಥವಾ ಎಕ್ಸ್ಟೆಂಡೆಡ್ ಲೈಕ್ ಗ್ರ್ಯಾಂಡ್ ಪೇರೆಂಟ್ಸ್ ಕೊಡ್ಬೋದು, ಹಾಗೂ ಸ್ಪೌಸ್ ಗಂಡ ಅಥವಾ ಹೆಂಡತಿ ಅವರಿಗೆ ಕೊಡ್ಬೋದು. ಇದಿಷ್ಟು ನಮ್ಮ ಪರಿಮಿತಿಯಲ್ಲಿದೆ ಮಾಡುವಂಥದ್ದು. ಸೊ ಅಂಥವ್ರು ಮಾಡೋರಿಗೆ ನಾವು ಅವ್ರದ್ದೆಲ್ಲ ಮ್ಯಾಚಿಂಗ್ ಎಲ್ಲ ಟೆಸ್ಟ್ಗಳು ಆದಮೇಲೆ ಅವ್ರಿಗೆ ಆಥರೈಸೇಷನ್ ಕಮಿಟಿಗೆ ಹಾಕಿ ಆಥರೈಸೇಷನ್ ಕಮಿಟಿಯವರು ಅಪ್ರೂವಲ್ ಸಿಕ್ಕಿದ ಮೇಲೆ ಅದನ್ನು ನಾವು ಟ್ರಾನ್ಸ್ಪ್ಲಾಂಟೇಷನ್ ಮಾಡಬಹುದು. ಒಂದು ವೇಳೆ ಕೆಲವರು ಅವರ ಫ್ಯಾಮಿಲಿಯಲ್ಲಿ ಯಾರು ಕೊಡಲಿಕ್ಕೇ ಇಲ್ಲ, ಯಾಕಂದರೆ ಅವರ ಫ್ಯಾಮಿಲಿಯಲ್ಲಿ ಡಯಾಬಿಟಿಸ್ ಇರ್ತದೆ, ಹೈಪರ್ಟೆನ್ಷನ್ ಇರ್ತದೆ, ಹಾಗಾಗಿ ಅವರಿಗೆ ಯಾರು ಕೊಡುವ ಜನ ಇರೋದಿಲ್ಲ. ಸೊ ಆ ಸಂದರ್ಭದಲ್ಲಿ ಕೆಲವರು ಅವರ ನಿಯರ್ ರಿಲೇಟಿವ್ಸ್, ಆಂಟಿ ಅಥವಾ ಅಂಕಲ್ ಅಥವಾ ಕಸಿನ್ಸ್ ಕೊಡ್ತಾರೆ ಅಂತ ಹೇಳ್ತಾರೆ, ಅಥವಾ ಯಾರು ಅವರ ಫ್ರೆಂಡ್ಸ್ ವೆಲ್ ವಿಷರ್ ಕೊಡ್ತಾನೆ ಅಂತ ಹೇಳ್ತಾರೆ. ಸೊ ಅವರಿಗೆ ನಾವು ನಮ್ಮ ಹಾಸ್ಪಿಟ್ಲಿಂದ ಪರ್ಮಿಷನ್ ಕೊಡಲಿಕ್ಕೆ ಆಗೋದಿಲ್ಲ. ಸೊ ಅವರು ಕರ್ನಾಟಕ ಗೌರ್ಮೆಂಟಿಗೆ ಪರ್ಮಿಷನ್ಗೆ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದ ಮೇಲೆ ಅವರು ಪರ್ಮಿಷನ್ ಕೊಟ್ಟರೆ ನಾವು ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದು. ಸೊ ಇದಕ್ಕೆ ಆಲ್ಟ್ರಿಸ್ಟಿಕ್ ಡೋನರ್ ಅಂತ ಹೇಳ್ತೀವಿ. ಯಾವುದೇ ಪ್ರತಿಫಲ ಇಲ್ಲದೆ ಅಂಗಾಂಗ ದಾನ ಮಾಡೋದನ್ನು ಆಲ್ಟ್ರಿಸ್ಟಿಕ್ ಡೋನರ್ ಅಂತ ಹೇಳ್ತೀವಿ. ಸೊ ಅವರು ಈ ಕಮಿಟಿಯ ಇಂಟರ್ವ್ಯೂ ಎಲ್ಲ ಮಾಡ್ತಾರೆ, ಮಾಡಿಬಿಟ್ಟು ಇವರು ಯಾವುದೇ ಪ್ರತಿಫಲ ಇಲ್ಲದೆ ಮಾಡ್ತಾರೆ ಅಂತ ಹೇಳಿ ಅವರು ಕನ್ಫರ್ಮ್ ಮಾಡಿಬಿಟ್ಟು ಮತ್ತೆ ಅವರು ಪರ್ಮಿಷನ್ ಕೊಡ್ತಾರೆ, ಆಮೇಲೆ ನಾವು ಮಾಡಲಿಕ್ಕಾಗ್ತದೆ. ಸರ್ ಹಾಗಾದರೆ ಇವಾಗ ಒಂದು ನಾರ್ಮಲ್ ಪರ್ಸನ್ ಒಂದು ಕಿಡ್ನಿ ಕೊಟ್ಟ ಅಂತಾದರೆ ಒಂದು ಕಿಡ್ನಿಯಲ್ಲಿ ಅವನಿಗೆ ಸಾಮಾನ್ಯವಾಗಿ ನಾರ್ಮಲ್ ಇರ್ಬೋದಾ? ಒಂದು ನಮಗೆ ದೇವರು 2 ಕಿಡ್ನಿ ಕೊಟ್ಟಿರ್ತಾರೆ, ಹೆಚ್ಚಿನವರಿಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಹಾಗೆ ಹುಟ್ಟಿನಿಂದ ಬರುವಾಗಲೇ ಕೆಲವರಿಗೆ ಒಂದು 5% ಒಂದು 6% ಜನರು ಹುಟ್ಟಿನಿಂದ ಬರುವಾಗಲೇ ಕೆಲವರಿಗೆ ಒಂದೇ ಕಿಡ್ನಿ ಇರ್ತದೆ, ಅಥವಾ ಒಂದು ಕಿಡ್ನಿ ಕಾರಣಾಂತರದಿಂದ ಸ್ವಲ್ಪ ಸಮಯದಿಂದ ಕೆಲಸ ಮಾಡೋದು ನಿಂತು ಹೋಗ್ತದೆ. ಹಾಗಾಗಿ ಮನುಷ್ಯರಿಗೆ ಒಂದು ಕಿಡ್ನಿ ಯಾವುದು ಕೆಲಸ ಸರಿಯಾಗಿ ಮಾಡ್ತಾ ಇರೋ ಒಂದು ಕಿಡ್ನಿ ಸಫಿಷಿಯಂಟ್ ಸಾಕು. ಹಾಗಾಗಿ ಯಾರು ಈ ಅಂಗಾಂಗ ದಾನ ಮಾಡ್ತಾರೆ ಅವರಿಗೆ ನಾವು ಮೊದಲೇ ಅವ್ರಿಗೆಲ್ಲ ಹೇಳಿಕೊಡ್ತೀವಿ, ನಾವು ಅದೆಲ್ಲ ಏನು ಮಾಡಬೇಕು ಅಂತೇಳಿ ಕೌನ್ಸಿಲಿಂಗ್ ಮಾಡ್ತೀವಿ. ಮಾಡಿಬಿಟ್ಟು ಒಂದು ಕಿಡ್ನಿಯಿಂದ ಅವರ ಜೀವನ ಪರ್ಯಂತ ಏನೂ ತೊಂದರೆ ಆಗೋದಿಲ್ಲ. ಸರ್ ಮತ್ತೊಂದು, ಇವಾಗ ಯಾರೂ ಕೊಟ್ಟಿಲ್ಲ ಅಂತ ಆದರೆ ಮತ್ತು ಏನು ಸರ್, ಹೇಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗುವಂಥದ್ದು? ಈಗ ಅವರ ಮನೆಯವರು ಯಾರೂ ಇಲ್ಲ, ಅವ್ರಿಗೆ ಹತ್ತಿರದ ಸಂಬಂಧಿಗಳು ಯಾರೂ ಇಲ್ಲ ಕೊಡಲಿಕ್ಕೆ ಅಂತ ಹೇಳಿದ್ರೆ ಅವರು ಬ್ರೈನ್ ಡೆಡ್ ಡೋನರ್ಸ್ನ ಇದಕ್ಕೆ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗ್ತದೆ. ನಮ್ಮ ಕರ್ನಾಟಕದಲ್ಲಿ ಜೀವಸಾರ್ಥಕತೆ ಅಂತ ಒಂದು ಆರ್ಗನೈಸೇಷನ್ ಉಂಟು. ಆ ಇದಕ್ಕೆ ವೆಬ್ಸೈಟಿಗೆ ಹೋಗಿ ನಾವು ಅವರನ್ನು ರಿಜಿಸ್ಟರ್ ಮಾಡ್ತೀವಿ. ಅವರ ಬ್ಲಡ್ ಗ್ರೂಪ್ ಪ್ರಕಾರ ಅದೊಂದು ಟ್ರಾನ್ಸ್ಪರೆಂಟ್ ರಿಜಿಸ್ಟ್ರಿ ಇದೆ. ಸೊ ಹಾಗಾಗಿ ಯಾರಾದರೂ ಮುಂದಕ್ಕೆ ಅಂಗಾಂಗ ದಾನಿಗಳು ಬಂದರೆ, ಯಾರಾದರೂ ಬ್ರೈನ್ ಡೆಡ್ ಆಗಿ ಬರ್ತಾರೆ, ಅವರು ಬ್ರೈನ್ ಡೆಡ್ ಆಗಿ ಬಂದರೆ ಅವರನ್ನು ನಾವು ಈ ಯಾರು ವೆಯ್ಟ್ ಮಾಡ್ತಾಯಿದ್ದಾರೆ ಆ ಲಿಸ್ಟ್ ಪ್ರಕಾರ ಅವರಿಗೆ ಅಂಗಾಂಗ ಸಿಗ್ತದೆ. ಈಗ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನಮ್ಮ ದೇಶದಲ್ಲಿ ದಿನಕ್ಕೆ ಒಂದು 2.5 ಲಕ್ಷಕ್ಕೂ ಮೀರಿ ಜನರು ಡಯಾಲಿಸಿಸ್ ಮಾಡ್ಕೊಳ್ತಾ ಇದ್ದಾರೆ. ಆದರೆ ನಮ್ಮಲ್ಲಿ ಇಡೀ ದೇಶದಲ್ಲಿ ಆಗುವ ಟ್ರಾನ್ಸ್ಪ್ಲಾಂಟೇಷನ್ ನಂಬರ್ ಒಂದು ಸಾಧಾರಣ ಒಂದು 10,000ಕ್ಕೂ ಅಷ್ಟೇ ಆಗ್ತಾಯಿದೆ, ಅದಕ್ಕಿಂತ ಜಾಸ್ತಿ ಮೇಲೆ ಹೋಗ್ತಾ ಇಲ್ಲ. 10,000 ರಿಂದ 12,000
ಟ್ರಾನ್ಸ್ಪ್ಲಾಂಟೇಷನ್ ಆಗಬಹುದು ಇಡೀ ದೇಶದಲ್ಲಿ ಇಟ್ಕೊಂಡ್ರೆ. ಜಗತ್ತಿಗೆ ನೋಡಿದರೆ ಓಕೆ, ಇಟ್ಸ್ ಅ ವೆರಿ ಗುಡ್ ನಂಬರ್ ಪರ್ ಇಯರ್. ಬಟ್ ನಮ್ಮ ಪೇಷಂಟ್ ವೇಟಿಂಗ್ ಲಿಸ್ಟ್ ಇಷ್ಟಿದೆ, ಅವರಿಗೆ ಆರ್ಗನ್ಸ್ ಸಿಗ್ತಾ ಇಲ್ಲ. ಸೊ ಅದೇ ಸಂದರ್ಭದಲ್ಲಿ ನಾವು ಇನ್ನೊಂದು ಅಂಕಿಅಂಶ ತೆಗೆದ್ರೆ, ನಮ್ಮ ದೇಶದಲ್ಲಿ ಎಷ್ಟೋ ಜನರು, ಲಕ್ಷಾಂತರ ಜನರು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಅಥವಾ ಬೇರೆ ಯಾವುದೋ ಕಾರಣದಿಂದ ತಲೆಗೆ ಪೆಟ್ಟಾಗಿ ಬಂದು ಮೆದುಳು ನಿಷ್ಕ್ರಿಯವಾಗಿ ಆಸ್ಪತ್ರೆಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಅವರು ಬರುವ ಸಂಖ್ಯೆ ತುಂಬಾ ದೊಡ್ಡದಿದೆ. ಇಂಥ ಆಕ್ಸಿಡೆಂಟ್ ಆಗಿ ಬರುವವರು ಅಥವಾ ತಲೆಗೆ ಪೆಟ್ಟಾಗಿ ಬರುವಂಥವರು. ಸೊ ಅಂಥ ಜನರು ಅವರು ಈ ಆರ್ಗನ್ ಡೊನೇಷನ್ ಬಗ್ಗೆ ಗೊತ್ತಿದ್ದು ಅವರ ಮನೆಯವರು ಮುಂದೆ ಬಂದು ನಾವು ಅಂಗಾಂಗ ದಾನ ಮಾಡ್ತೇವೆ ಅಂತ ಬಂದರೆ, ಅದರಲ್ಲಿ ಈ ಆಕ್ಸಿಡೆಂಟ್ನವರ ಸಂಖ್ಯೆಯಲ್ಲಿ ಒಂದು 10-15% ಜನರು ನಾವು ಅಂಗಾಂಗ ದಾನ ಮಾಡ್ತೇವೆ ಅಂತ ಮುಂದೆ ಬಂದರೂ ಕೂಡ ಈ ಎಷ್ಟೋ ಜನರಿಗೆ ಒಂದು ಹೊಸ ಲೈಫ್ ಸಿಕ್ಕಿದಾಗೆ ಆಗ್ತದೆ. ಹೌದು, ಕರೆಕ್ಟ್. ಸೊ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಇದರ ಅವೇರ್ನೆಸ್ ಜಾಸ್ತಿ ಆಗಿಬಿಟ್ಟು ಅಂಗಾಂಗ ದಾನದ ಬಗ್ಗೆ ಹೆಚ್ಚಿನ ಡೋನರ್ಸ್ ಮುಂದೆ ಬರ್ತಾ ಇದ್ದಾರೆ. ಅವರು ಅಂಗಾಂಗ ದಾನ ಮಾಡಿರೋದ್ರಿಂದ ಹೆಚ್ಚಿನ ಜನರಿಗೆ ಒಂದು ಹೊಸ ಬಾಳಿಗೆ ಒಂದು ಹೊಸ ಬೆಳಕು ಸಿಕ್ಕಿದಾಗೆ ಕೂಡ ಆಗಿದೆ. ಇದು ಖುಷಿ ಏನಂದರೆ, ಒಂದು ಮೇಲೆ ಅವ್ರಿಗೆ ಬೇಜಾರು, ಯಾರು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿ ಬ್ರೈನ್ ಡೆಡ್ ಆಗಿರುವಂಥ ಕುಟುಂಬಗಳಿಗೆ ಬೇಜಾರಾಗುವಂಥದ್ದು. ಆದರೆ ಅವರೊಂದು ಮತ್ತೊಂದು ಜೀವಕ್ಕೊಂದು ಜೀವ ಕೊಡುವಂಥ ಒಂದು ಕೆಲಸ ಮಾಡ್ತಿದ್ದಾರೆ ಅಂದಮೇಲೆ ಅದು ಒಂದು ಪುಣ್ಯದ ಕೆಲಸ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸರ್. ಮತ್ತೊಂದು ಅಂಗಾಂಗ ದಾನಿ ವೆಸ್ಟರ್ನ್ ಕಂಟ್ರೀಸಲ್ಲಿ ಸಾಧಾರಣ ಒಂದು 50 ಜನರಿಗೆ ಹೊಸ ಬಾಳು ನೀಡಲಿಕ್ಕೆ ಆಗ್ತದೆ. ಆದರೆ ನಮ್ಮ ದೇಶದಲ್ಲಿ ನಾವು ಒಂದು ಅಂಗದಾನ ಮಾಡಿದರೆ ಕೂಡ ಅವರ 2 ಕಿಡ್ನಿಯಿಂದ ಇಬ್ಬರಿಗೆ ಆಗ್ತದೆ, ಒಂದು ಲಿವರ್ ಮತ್ತು ಒಬ್ಬರಿಗೆ ಹಾರ್ಟ್, ಕಣ್ಣಿನಿಂದ ಇಬ್ಬರು. ಹಾಗಾಗಿ ಸಾಧಾರಣ 8-10 ಜನರಿಗೆ ಹೊಸ ಲೀಸ್ ಆಫ್ ಲೈಫ್ ಸಿಕ್ಕಿದಾಗೆ ಆಗ್ತದೆ. ಆದರೆ ಒಂದು ಬ್ರೈನ್ ಡೆಡ್ನಿಂದ 8-10 ಜನರ ಕುಟುಂಬಕ್ಕೆ, ಪೇಷಂಟ್ಗೆ ಒಳ್ಳೆದಾದಾಗೆ ಆಗ್ತದೆ. ಅದಕ್ಕಿಂತ ಪುಣ್ಯದ ಕೆಲಸ ಬೇರೆ ಏನೂ ಇಲ್ಲ. ಮತ್ತೊಂದು ಸರ್, ಇವಾಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಆ ಸರ್ಜರಿ ಏನಿದೆಯೋ, ಈಗ ಕಿಡ್ನಿ ಫೇಲಿಯರ್ ಆಗಿರುವಂಥ ಪೇಷಂಟ್ ಅವ್ರಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗುತ್ತೆ, ಮತ್ತೆ ಅವ್ರಿಗೆ ನಾರ್ಮಲ್ ಲೈಫ್ ಸ್ಟೈಲ್ ಲೀಡ್ ಮಾಡ್ಬೋದಾ ಸರ್? ಅಲ್ಲ ಏನಾದರೂ ಪತ್ತೆ ಅಂತ ಇದೆಯಾ, ಈ ಥರನೇ ಇರಬೇಕು ಆ ಥರನೇ ಇರಬೇಕು ಅಂತ? ಒಮ್ಮೆ ಟ್ರಾನ್ಸ್ಪ್ಲಾಂಟ್ ಆದ ಅವರಿಗೆ ಇಮ್ಯುನೋಸಪ್ರೆಷನ್ ಅಂತ ನಾವು ಮೆಡಿಸಿನ್ ಕೊಡ್ತೀವಿ. ಯಾಕಂತ ಹೇಳಿದ್ರೆ ಯಾವುದೇ ಅಂಗಾಂಗವನ್ನು ಬೇರೆ ವ್ಯಕ್ತಿಯಿಂದ ತಂದು ಇನ್ನೊಂದು ವ್ಯಕ್ತಿಗೆ ಹಾಕಿದರೆ ಕೂಡ ಬಾಡಿ ರಿಜೆಕ್ಟ್ ಮಾಡ್ತದೆ. ಸೊ ಆ ಬಾಡಿ ರಿಜೆಕ್ಟ್ ಮಾಡದ ಹಾಗೆ ನಾವು ಅದಕ್ಕೆ ಇಮ್ಯುನೋಸಪ್ರೆಷನ್ ಅಂತ ಕೊಡ್ತೀವಿ. ಸೊ ಇಮ್ಯುನೋಸಪ್ರೆಷನ್ ಕೊಡುವಾಗ ಅವರು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಅವರಿಗೆ ಬೇಗ ಇನ್ಫೆಕ್ಷನ್ ಎಲ್ಲ ಆಗುವ ಸಾಧ್ಯತೆ ಇದೆ. ಸೊ ಇನ್ಫೆಕ್ಷನ್ ಆಗದ ಹಾಗೆ ಅವರು ಸ್ವಲ್ಪ ಕೇರ್ಫುಲ್ ತಗೊಳ್ಬೇಕಾಗ್ತದೆ. ಹಾಗೆ ಅವರಿಗೆ ಕೆಲವು ಮೆಡಿಸಿನ್ ಎಲ್ಲ ತೆಗಿಲಿಕ್ಕಿದೆ ಡೈಲಿ. ಆ ಮೆಡಿಸಿನ್ಗಳನ್ನ ತಗೊಂಡಿದ್ರೆ ಅವರು ನಿಯರ್ ನಾರ್ಮಲ್ ಲೈಫ್ ಲೀಡ್ ಮಾಡಲಿಕ್ಕೆ ಆಗ್ತದೆ. ಮತ್ತೊಂದು ಸರ್, ಇವಾಗ ಹೊಸದಾದಂಥ ಆವಿಷ್ಕಾರ ಬಂದಿದೆ, ರೊಬೋಟಿಕ್ ಸರ್ಜರಿ ಅಂತ. ಅದರಲ್ಲೂ ಕೂಡ ನೀವು ರೊಬೋಟಿಕ್ ಸರ್ಜರಿ ಸ್ಪೆಷಲಿಸ್ಟ್ ಸರ್. ನಾರ್ಮಲ್ ಟ್ರಾನ್ಸ್ಪ್ಲಾಂಟ್ ಮತ್ತು ರೊಬೋಟಿಕ್ ಸರ್ಜರಿಯ ವ್ಯತ್ಯಾಸ ಏನು ಸರ್? ನಾರ್ಮಲ್ ಆಗಿ ಬಂದು ರೊಬೋಟಿಕ್ ಸರ್ಜರಿಯಲ್ಲಿ ನಾವು ಈಗ ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಡೋನರ್ ಯಾರು ಅಂಗಾಂಗ ದಾನ ಮಾಡ್ತಾರೆ ಅವರ ಅಂಗಾಂಗವನ್ನು ತೆಗಿಲಿಕ್ಕೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ನಾವು ಯೂಸ್ ಮಾಡ್ತೇವೆ. ಕೀ ಹೋಲ್ ಸರ್ಜರಿ ಮಾಡಿ ಅವರಿಗೆ ನೋವು ಕಮ್ಮಿ ಇರೋ ಹಾಗೆ ಮಾಡಿ, ಹಾಸ್ಪಿಟಲೈಸೇಷನ್ ಸ್ಟೇ ಕಮ್ಮಿ ಇದ್ದಾಗೆ ಮಾಡಿ, ಸಣ್ಣ ಗಾಯದಿಂದ ಆ ಕಿಡ್ನಿಯನ್ನು ಹೊರಗೆ ತೆಗೆದು ನಾವು ಕಸಿ ಮಾಡೋದು ಇನ್ನೊಂದು ಪೇಷಂಟಿಗೆ. ಆಮೇಲೆ ಅದರದ್ದು ನೆಕ್ಸ್ಟ್ ಸ್ಟೆಪ್ ಬಂತು ರೋಬೋಟ್ ಬಂದು ರೊಬೋಟಿಕಲ್ಲಿ ನಾವು ಡೋನರ್ ನೆಫ್ರೆಕ್ಟಮಿ ಮಾಡೋದು ಅಂತ ಹೇಳಿದ್ರೆ, ಯಾರು ಅಂಗಾಂಗ ದಾನಿ ಇದ್ದಾರೆ ಅವರ ಕಿಡ್ನಿಯನ್ನು ನಾವು ರೊಬೋಟಿಕ್ ಸರ್ಜರಿ ಮಾಡಿಬಿಟ್ಟು ತೆಗೆದು ಹಾಕುವಂಥದ್ದು ಇದೆ. ಆದರೆ ಈಗ ಇದು ಇನ್ನೂ ಮುಂದುವರೆದು ಬಿಟ್ಟು ಟ್ರಾನ್ಸ್ಪ್ಲಾಂಟನ್ನು ಕೂಡ ರೋಬೋಟಲ್ಲಿ ಮಾಡಲಿಕ್ಕೆ ಆಗ್ತದೆ. ಸೊ ಕೆಲವು ಸೆಂಟರ್ಸಲ್ಲಿ ರೆಗ್ಯುಲರಾಗಿ ರೊಬೋಟಿಕ್ ರೀನಲ್ ಟ್ರಾನ್ಸ್ಪ್ಲಾಂಟ್ ಅಂತ ಮಾಡ್ತಾರೆ. ಅದರಲ್ಲಿ ಕೆಲವು ಒಳ್ಳೆಯದು ಇದೆ, ಕೆಲವು
ನಾಟ್ ಸೋ ಗುಡ್ಡು ಇದೆ. ಸೊ ಹಾಗಾಗಿ ಯಾವ ಸೆಂಟ್ರಲ್ಲಿ ಅದು ಅವರಿಗೆ ಯಾವ್ದು ಒಳ್ಳೆಯದಾಗತ್ತೆ ಅದ್ರ ಜೊತೆ ಮಾಡ್ಬೋದು. ಅದರಿಂದ ನಾನು ಹೇಳೋ ಪ್ರಕಾರ ರೊಬೋಟಿಕ್ ರೀನಲ್ ಟ್ರಾನ್ಸ್ಪ್ಲಾಂಟೇಷನಲ್ಲಿ ಹೇಳುವಂಥ ದೊಡ್ಡ ಏನು ಉಪಯೋಗ ಇಲ್ಲ. ನಮ್ಮ ರೆಗ್ಯುಲರ್ ಟ್ರಾನ್ಸ್ಪ್ಲಾಂಟಿಗೂ ಅದಕ್ಕೂ ಸಾಧಾರಣ ಒಂದೇ ಥರದ ಗಾಯ ಇರ್ತದೆ. ಸ್ವಲ್ಪ ಪೇಯ್ನ್ ರೊಬೋಟಿಕ್ ಸರ್ಜರಿಯಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ. ಹಾಸ್ಪಿಟಲೈಸೇಷನ್ ಸ್ಟೇ ಕೂಡ ಸ್ವಲ್ಪ ರೊಬೋಟಿಕ್ ಸರ್ಜರಿಯಲ್ಲಿ ಕಮ್ಮಿ ಇರ್ತದೆ. ಇದು ಹೊಸ ಆವಿಷ್ಕಾರ ಆಗಿರೋದ್ರಿಂದ ರೊಬೋಟಿಕ್ ರೀನಲ್ ಟ್ರಾನ್ಸ್ಪ್ಲಾಂಟೇಷನ್ ಅದು ಪಿಕಪ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತಾಗ್ತದೆ. ಹಾಗಾಗಿ ಈಗ ಇಲ್ಲಿ ತನಕ ಅದರದ್ದು ಕ್ಲಿಯರ್ ಇಷ್ಟು ತುಂಬ ಅಡ್ವಾಂಟೇಜ್ ಇದೆ ಇದಕ್ಕಿಂತ ಅಂತ ಹೇಳಲಿಕ್ಕಾಗೋದಿಲ್ಲ. ಪ್ಲಸ್ ರೊಬೋಟಿಕ್ ರೀನಲ್ ಟ್ರಾನ್ಸ್ಪ್ಲಾಂಟೇಷನಲ್ಲಿ ಕಾಸ್ಟ್ ಕೂಡ ಸ್ವಲ್ಪ ಜಾಸ್ತಿಯಾಗಿ ಆಗ್ತದೆ. ಸೊ ಸರ್ಜರಿ ಮಾಡಲಿಕ್ಕಾಗ್ತದೆ ರೊಬೋಟಿಕ್ಕಲ್ಲಿ, ಬಟ್ ಯಾವುದಕ್ಕೆ ಯಾವುದು ಬೆಟರ್ ಅಂತ ನೋಡಿಬಿಟ್ಟು ಡಿಸಿಷನ್ ಮಾಡಿ ಅದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡಬೇಕು. ರೋಬೋಟಿಕ್ ಸರ್ಜರಿ ಅಂದರೆ ಖಾಲಿ ರೋಬೋಟ್ ಆ ಸರ್ಜರಿ ಮಾಡುವಂಥದ್ದಲ್ಲ, ವೈದ್ಯರು ಅದರ ಗೈಡೆನ್ಸ್ ವೈದ್ಯರೆಲ್ಲ ಇರ್ತಾರೆ, ಅವರ ಮುಖಾಂತರ ಆ ರೋಬೋಟಿಕ್ ಸರ್ಜರಿ ಆಗುವಂಥದ್ದು. ಅದಕ್ಕೋಸ್ಕರ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುವಂಥದ್ದು. ಯಾಕಂದರೆ ಕೇಳುವವರಿಗೆ ರೋಬೋಟಿಕ್ ಅಂತ ಹೇಳಿದಾಗ ಒಂದು 10 ಕೈ ಇತ್ತು ಅದೇ ಮಾಡುವಂಥದ್ದು ಅಂತ ಅವ್ರ ಒಂದು ದೊಡ್ಡ ಪ್ರಶ್ನೆ ಇರುತ್ತೆ. ರೋಬೋಟ್ ಸರ್ಜರಿ ಮಾಡೋದಿಲ್ಲ, ರೋಬೋಟ್ ಅದು ಅಸಿಸ್ಟೆಂಟಲ್ಲಿ ನಾವು ಮಾಡೋದು. ಅಸಿಸ್ಟೆನ್ಸ್ ಅದು ಖಾಲಿ ನಾವು ಮಾಡೋ ಯಾವುದು ಕಮಾಂಡ್ ಕೊಡ್ತೇವೆ ಅದನ್ನು ಮಾತ್ರ ಅದು ಮಾಡ್ತದೆ, ಅದರಷ್ಟಕ್ಕೆ ಅದು ಮಾಡುವ ಪ್ರಶ್ನೆಯೇ ಇಲ್ಲ. ಸರ್, ಮತ್ತೊಂದು ಪ್ರಶ್ನೆ, ಇದು ಹಾಸ್ಯಕರ ಕೂಡ ಆಗ್ಬೋದು. ಆಸ್ಪತ್ರೆಗೆ ಬಂದು ಕಿಡ್ನಿ ಕೊಟ್ಟರೆ ಹಣ ಕೊಡ್ತಾರೆ ಅಂತ ಹೇಳ್ತಾರೆ, ಇದು ಲೀಗಲ್ ಇದೆಯಾ ಸರ್? ನೀವು ಹೇಳಬೇಕು. ಅದು ತಪ್ಪು. ಇದೆಲ್ಲ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಬರುವ ಮಾಹಿತಿಗಳು ಅಥವಾ ಮೂವಿಯಲ್ಲಿ ಎಲ್ಲ ತೋರಿಸುವ ಮಾಹಿತಿಗಳು. ಅಂಥದ್ದೆಲ್ಲ ಯಾವುದೇ ಆಸ್ಪತ್ರೆಯಲ್ಲಿ ನಡೀಲೇಬಾರ್ದು. ದುಡ್ಡಿಗೋಸ್ಕರ ನಾನು ಈಗಾಗಲೇ ಹೇಳಿದೆ ಯಾರು ಕಿಡ್ನಿ ಕೊಡಬಹುದು ಅಂತೇಳಿ. ಫಸ್ಟ್ ಆಫ್ ಆಲ್ ಲೀಗಲಿ ನಮ್ಮ ದೇಶದಲ್ಲಿ ಕೊಡಬೇಕಾಗಿರೋರು ಫಸ್ಟ್ ಡಿಗ್ರಿ ಜನ್ರೇಷನ್ ಅವರು ಮಾತ್ರ. ಅವರು ಬಿಟ್ಟು ಬೇರೆಯವ್ರು ಕೊಡೋದಾದರೆ ನಾನು ಆಲ್ಟ್ರಿಸ್ಟಿಕ್ ಡೋನರ್ ಅಂತ ನಾನು ಆಗ ಹೇಳಿದೆ. ಯಾವುದೇ ಪ್ರತಿಫಲ ಇಲ್ಲದೆ ಕೊಡುವವರನ್ನು ಆಲ್ಟ್ರಿಸ್ಟಿಕ್ ಡೋನರ್ ಅಂತ ಹೇಳ್ತೇವೆ. ದುಡ್ಡಿಗೋಸ್ಕರ ಅಂಗಾಂಗ ದಾನ ಮಾಡೋದು ಅಪರಾಧ, ಯಾವುದೇ ಆಸ್ಪತ್ರೆ ಮಾಡೋದು ಇಲ್ಲ ಅದನ್ನು. ಸೊ ಹಾಗಾಗಿ ಇದೆಲ್ಲ ಜಸ್ಟ್ ನ್ಯೂಸ್ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಇದರಲ್ಲಿ ಮೂವಿಯಲ್ಲೆಲ್ಲ ಬರುವಂಥದ್ದೊಂದು ನ್ಯೂಸ್ ಅಷ್ಟೇ. ಓಕೆ ಸರ್, ಮತ್ತೆ ಒಂದು ನಾನು ಸ್ವಯಂ ಆಗಿ ಡೋನರ್ ಆಗಬೇಕಾದ್ರೆ ಏನು ಮಾಡಬೇಕು ಸರ್? ಅಂಗಾಂಗ ದಾನ ಮಾಡಬೇಕು ಅಂತ ಹೇಳಿದ್ರೆ ಅವರು ಒಂದು ರಿಜಿಸ್ಟರ್ ಆಗಬೇಕಾಗ್ತದೆ. ಟು ಪ್ಲೆಜ್ ಟು ಬಿಕಮ್ ಅನ್ ಆರ್ಗನ್ ಡೋನರ್ ಅಂತ ನಾವು ಹೇಳ್ತೀವಿ. ಆರ್ಗನ್ ಡೋನರ್ ಅಂತ ಹೇಳಿದ್ರೆ ನಾವು ಪ್ಲೆಜ್ ಮಾಡಿದ ತಕ್ಷಣ ನಾವು ಆರ್ಗನ್ ಡೋನರ್ ಆಗ್ತೀವಿ ಅಂತಲ್ಲ. ಇದು ನಾವು ಎಲ್ಲ ಕಡೆ ನಾವು ಟಾಕ್ ಕೊಡುವಾಗ ಆರ್ಗನ್ ಡೊನೇಷನ್ ಬಗ್ಗೆ ಮಾತಾಡುವಾಗ ನಾವು ಹೇಳ್ತೀವಿ ನಾವು ಪ್ಲೆಜ್ ಮಾಡಿದ್ರೆ, ನಾನು ಪ್ಲೆಜ್ ಮಾಡಿದ್ದೇನೆ. ಅಥವಾ ಯಾವುದೇ ಒಂದು ದೊಡ್ಡ ಕ್ರಿಕೆಟರ್ ಆಗಲಿ ಅಥವಾ ಒಂದು ಸೆಲೆಬ್ರಿಟಿ ಮೂವಿ ಸೆಲೆಬ್ರಿಟಿ ಆಗಲಿ ಅಥವಾ ದೊಡ್ಡ ವ್ಯಕ್ತಿಗಳು ಅವರೆಲ್ಲ ಪ್ಲೆಜ್ ಮಾಡಿದ್ದಾರೆ ನಾನು ಅಂಗಾಂಗ ದಾನ ಮಾಡ್ತೇನೆ ಅಂತ. ಸೊ ಅಂಗಾಂಗ ದಾನ ಮಾಡ್ತೇನೆ ಅಂತ ಹೇಳಿದ ಮಟ್ಟಿಗೆ ಅವ್ರಿಗೆ ಯಾರು ಈ ಥರ ಡೋನರ್ ಆಗಿ ಬರ್ತಾರೆ ಅಂತ ಅಲ್ಲ. ದುರದೃಷ್ಟವಶಾತ್ ಯಾರಾದರೂ ಆ ಥರ ಆದರೆ ಮುಂದಕ್ಕೆ ಏನೋ ಒಂದು ಕಾರಣದಿಂದ ಅವರ ಮೆದುಳು ನಿಷ್ಕ್ರಿಯ ಆಯಿತು, ಆಗ ಅವರ ಅಂಗಾಂಗವನ್ನು ಬೇರೆಯವರಿಗೆ ಹಾಕ್ಬೋದು. ಸೊ ದ ಪರ್ಸೆಂಟೇಜ್ ಆಫ್ ಪೀಪಲ್ ಹೂ ಪ್ಲೆಜ್ ಆ್ಯಂಡ್ ಫೈನಲಿ ಟರ್ನ್ಡ್ ಔಟ್ ಟು ಬಿ ಡೋನರ್, ಅದೊಂದು ಸಣ್ಣ ಅಂದರೆ ತುಂಬ ಸಣ್ಣ ಪರ್ಸೆಂಟೇಜ್. ಬಟ್ ಇದು ಯಾಕೆ ನಾವು ಪ್ಲೆಜ್ಜಿಂಗನ್ನು ನಾವೆಲ್ಲ ಕಡೆ ಹೇಳ್ತೀವಿ ಅಂತ ಹೇಳಿದ್ರೆ, ಇದರದೊಂದು ಆರ್ಗನ್ ಡೊನೇಷನ್ನ ಅವೇರ್ನೆಸ್ ಬಲ್ಲಿ ಎಲ್ಲ ಕಡೆ ಅಂತ ಹೇಳಿಕೊಂಡು ನಾವು ಮಾಡೋದು. ನಾವು ಯಾರೂ ಒಂದು ಅಂಗಾಂಗ ದಾನಿ ಆಗಬೇಕು ಅಂತ ನಾವು ಬಯಸೋದಿಲ್ಲ. ನಾವು ಯಾರಿಗೂ ಆಕ್ಸಿಡೆಂಟ್ ಆಗಿ ಬರಲಿ ಅಂತ ನಾವು ಹೇಳೋದಿಲ್ಲ. ನನ್ನ ಪ್ರತಿ ಟಾಕಲ್ಲಿ ಫಸ್ಟಿಗೆ ಲಾಸ್ಟಿಗೆ ನಾನು ಹೇಳೋದಿಷ್ಟೇ, ಅವರು ಎಲ್ಲರೂ ಅವರವರ ಮನೆಯವ್ರಿಗೆ ಅವರವರು ಇಂಪಾರ್ಟೆಂಟೇ. ಹಾಗಾಗಿ ಅವರು ರೋಡಲ್ಲಿ ಹೋಗುವಾಗ, ಡ್ರೈವ್ ಮಾಡುವಾಗ, ಬೈಕ್ ಓಡಿಸುವಾಗ ಜಾಗ್ರತೆಯಾಗಿ ಇಟ್ಕೋಬೇಕಾಗ್ತದೆ. ಹೆಲ್ಮೆಟ್ ಹಾಕಿರಬೇಕು, ಸೀಟ್ ಬೆಲ್ಟ್ ಹಾಕಿರಬೇಕು, ವೇಗದ ಮಿತಿ ಕರೆಕ್ಟ್ ಇಟ್ಕೊಳ್ಬೇಕು, ಹಾಗೂ ರೋಡಲ್ಲಿ ನಡೆಯುವ ಪಾದಚಾರಿಗಳನ್ನು ಕೂಡ ಕರೆಕ್ಟ್ ನೋಡ್ಕೊಂಡು ಹೋಗಬೇಕು.
ನಾವು ಯಾರೂ ಅವರು ಅಂಗಾಂಗ ದಾನಿ ಆಗಬೇಕಂತ ಬಯಸೋದೇ ಇಲ್ಲ. ಬಟ್ ಆ್ಯಸ್ ಎ ಲಾ ಆಫ್ ಆ್ಯಾವ್ರೇಜ್ ಒಂದು ಆಕ್ಸಿಡೆಂಟ್ ಆಗೇ ಆಗ್ತದೆ. ಆದಾಗ ಕೆಲವು ಸಂದರ್ಭದಲ್ಲಿ ಕೆಲವರಿಗೆ ಬ್ರೈನ್ ಡೆಡ್ ಆಗ್ತದೆ. ಅವರನ್ನು ಅವರ ಅಂಗಾಂಗವನ್ನು ಮಣ್ಣು ಮಾಡಿ ಅಥವಾ ಸುಟ್ಟ ಹಾಳು ಮಾಡೋದಕ್ಕಿಂತ ಇಟ್ಸ್ ಅ ಪ್ರೆಷಸ್ ಥಿಂಗ್. ಯಾರಿಗಾದರೂ ಬೇರೆಯವರಿಗೆ ಕೊಟ್ಟರೆ ಅದೊಂದು ದೊಡ್ಡ ದಾನ ಆಗ್ತದೆ ಅಂತ ನಾವು ಹೇಳೋದು ಅಷ್ಟೇ. ಸೊ ಯಾವುದೇ ಕಾರಣಕ್ಕೆ ನಾವು ಇದನ್ನು ಅವರು ದಾನಿಯಾಗಿ ಬರಬೇಕು ಅಂತ ನಾವು ಬಯಸೋದಿಲ್ಲ. ಸ್ವಯಂ ಆಗಿ ಅವರಾಗಿ ಬಂದು ಇಟ್ ಈಸ್ ಜಸ್ಟ್ ಅ ವಾಲಂಟರಿ ಪ್ಲೆಡ್ಜಿಂಗ್. ನನಗೆ ಮುಂದೆ ಏನಾದರೂ ಆದರೆ ನನ್ನ ಅಂಗಾಂಗ ದಾನವನ್ನು ನಾವು ಮಾಡ್ತೇನೆ, ನನ್ನ ಮನೆಯವರಿಗೂ ಇದರ ಬಗ್ಗೆ ಅನುಮತಿ ಇದೆ ಅಂತ ಹೇಳಿ ಅದೊಂದು ಕೊಡೋದು. ಹಾಗೆ ಅದು ಬಿಟ್ಟರೆ ಬೇರೆ ಯಾವುದೂ ಅಲ್ಲ. ಇಷ್ಟು ಹೊತ್ತು ನೀವು ಕಿಡ್ನಿ ವೈಫಲ್ಯತೆ ಬಗ್ಗೆ ಇಷ್ಟು ಸುಂದರವಾದಂಥ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ. ವೀಕ್ಷಕರೇ, ನಿಮಗೂ ಕೂಡ ಹಾಗೇನೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಜಾಗೃತತೆ ಆಗಲೇಬೇಕು. ಸರ್ ಹೇಳ್ದಾಗೆ ಪ್ರತಿಯೊಬ್ಬರ ಮನೆಯವ್ರಿಗೂ ಪ್ರತಿಯೊಬ್ಬರು ಅತಿ ಅಮೂಲ್ಯವಾಗಿದ್ದೆ. ಹಾಗಾಗಿ ಈವಾಗಲಿಂದ ನೀವು ನಿಮ್ಮ ಜಾಗರೂಕತೆ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ AJ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ ಕಡೆಯಿಂದ ನಿಮ್ಮ ಆರೋಗ್ಯ ನಿಮ್ಮ ಕಡೆ ನೀವು ಜಾಗೃತವಾಗಿರ್ಬೇಕಂತ ಹೇಳ್ಕೊಂಡು ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸರ್.